ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲ ಅಂತಂದರೆ ಮೇಜರ್ ಆಫ್ ಟೆಲಿಗ್ರಾಮ್. ಇನ್ನು ಸ್ವಲ್ಪ ದಿನದಲ್ಲಿ ಲಿಸ್ಟಿಂಗ್ ಅನೌನ್ಸ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಬಟ್ ನಿಮ್ಮ ಒಂದು ಅಪ್ಲಿಕೇಶನ್ಲಿ ಪ್ರತಿದಿನ ಕೂಡ ಅರೌಂಡ್ 3.5K ಮೇಜರ್ ಕಾಯಿನ್ಸ್ ಕೂಡ ಅರ್ನಿಂಗ್ ಮಾಡುವಂಥ ಒಂದು ಮೆಥಡ್ ಕೂಡ ತೊಗೊಂಬಂದಿದ್ದಾರೆ. ಈ ಒಂದು ಮೆಥಡ್ ಈಸಿಯಾಗಿದೆ, ಪ್ರತಿಯೊಬ್ಬರು ಕೂಡ ಮಾಡ್ಕೊಬೋದು. ಸೊ ಹೇಗೆ ಅರ್ನಿಂಗ್ ಮಾಡೋದು, ಏನೇನು ಕತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ 26ನೇ ಥರ ಲಿಸ್ಟಿಂಗ್ ಆಗ್ತದೆ. ಲಿಸ್ಟಿಂಗ್ ಆಗೋದ್ರ ಜೊತೆಗೆ ಸಿಕ್ಕಾಬಟ್ಟೆ ಡೌಟ್ಸ್ ಕೂಡ ನಿಮ್ಮ ತಲೆಯಲ್ಲಿ ಸ್ಟಾರ್ಟ್ ಆಗಿದೆ. ಏನು ಡೌಟ್ ಅದು? ಏರ್ ಡ್ರಾಪ್ ಶಿಕ್ಷಣಕ್ಕೆ ಹೋಗ್ತಂದ್ರೆ ನಿಮಗೆ OKX ಇದೆ ಮತ್ತು ಅದ್ರ ಜೊತೆ ಬೈಬಿಟ್ ಇದೆ. ಅಲ್ಲಿ ತುಂಬ ಜನಕ್ಕೆ ಡೌಟ್ ಏನಪ್ಪ ಅದು ಅಂದರೆ ರಿಜಿಸ್ಟ್ರೇಷನ್ ಅರ್ಲಿ ಬರ್ಡ್ಸ್ ಏನೋ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅವರು ಕೊಟ್ಟಿರುವಂಥ ರೆಫರಲ್ ಲಿಂಕ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಬೇಕಾ? ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದರೆ ನಾನು ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ವಾ? ಅಥವಾ ನಾನು ವ್ಯಾಲೆಟ್ ಬೈನಾನ್ಸ್ ಅಥವಾ ಬೈಬಿಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾ? ಈ ರೀತಿ ಬೆಜ್ಜಾನ್ ಡೌಟ್ಸ್ ಇದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅರೌಂಡ್ 77 ಕೀಸ್ ಕೊಡ್ತಾ ಇದ್ದಾರೆ ಮತ್ತು 350 ಮಿಲಿಯನ್ ಕಾಯಿನ್ ಕೊಡ್ತಾ ಇದ್ದಾರೆ. ಹಾಗೆ 3 ಸ್ಕಿನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಹೇಗೆ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ, ಯಾವುದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಅದ್ರ ಬಗ್ಗೆ ಚಿಕ್ಕದಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ನಿಮ್ಮ ನೆಚ್ಚಿನ ಪ್ರೀತಿಯ ಕ್ಯಾಟ್ಸ್ ಡಾಗ್ಸ್ ಆದಮೇಲೆ ಕ್ಯಾಟ್ಸ್ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈ ಒಂದು ಟೋಕನ್ ಇನ್ನೂ ಕೂಡ ಲಿಸ್ಟಿಂಗ್ ಕನ್ಫರ್ಮ್ ಆಗಿಲ್ಲ, ಅಂದರೆ ಯಾವ ಡೇಟಲ್ಲಿ ಅಂತ ಕನ್ಫರ್ಮ್ ಆಗಿಲ್ಲ, ಬಟ್ ಪ್ರೀ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಸೊ ಪ್ರೀ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸೇ ನಡೀತಾ ಇದೆ. ಇವಾಗ ಡೌಟ್ ಏನಪ್ಪ ಅದು ಅಂದರೆ, ಇವಾಗ ಟಾಸ್ಕ್ ಎಲ್ಲ ಮಾಡ್ಕೊಂಡಿದ್ವಿ, ಹೊಸ ಟಾಸ್ಕ್ ಏನೂ ಬರ್ತಾ ಇಲ್ಲ. ಪ್ರತಿದಿನ ಕೂಡ ನಮಗೆ ಡಾಗ್ಸಲ್ಲಿ ಚೆಕ್ ಇನ್ ಮಾಡಿ ಆಪ್ಷನ್ ಎಲ್ಲ ಬರ್ತಾಯಿತ್ತು. ಇದರಲ್ಲಿ ಏನೂ ಕೂಡ ಬರ್ತಾ ಇಲ್ಲ. ಇವಾಗ ನನ್ನ ಹತ್ರ 5,000 ಇದ್ದರೆ 5,000 ಅಷ್ಟೇನಾ, 10,000 ಇದ್ದರೆ 10,000 ಕಾಯಿನ್ ಅಷ್ಟೇನಾ, ಮುಂದೆ ನಾನು ಅರ್ನಿಂಗ್ ಮಾಡೋದಕ್ಕೆ ಆಗೋದಿಲ್ವಾ? ಈ ರೀತಿ ಬೆಜ್ಜಾನ್ ಡೌಟ್ಸ್ ಇದೆ. ಸೊ ಅರ್ನಿಂಗ್ ಮಾಡೋ ಮೆಥಡ್ ಬಿಡ್ತಾರಾ ಅನ್ನೋದು ಕೂಡ ಡೌಟ್ ಇದೆ. ಸೊ ಏನೇ ಡೌಟ್ ಇರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ನಿಮಗೆ ಬೆಜ್ಜಾನ್ ಟಾಸ್ಕ್ಗಳಿದೆ. ಪ್ರತಿದಿನ ಒಂದು ಟಾಸ್ಕನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಮಿಸ್ ಅಂತ ಮಾಡ್ಕೊಂಬೇಡಿ. ಕೆಲವೊಂದು ಪೇಯ್ಡ್ ಟಾಸ್ಕ್ ಇದೆ, ಅಂದರೆ ಪೇಮೆಂಟನ್ನು ಮಾಡಿ ಟಾಸ್ಕನ್ನು ಮಾಡುವಂಥದ್ದು. ನಾನು ಇದೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕೆ ತುಂಬಾ ಜಾಸ್ತಿ ಕೇಳ್ತಾ ಇದೆ. $5 $10 ಈ ರೀತಿ ಪೇ ಮಾಡಬೇಕಾದ್ರಿಂದ ನಾನು ಸದ್ಯಕ್ಕೆ ಇದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಜಸ್ಟ್ ಫ್ರೀಯಾಗಿ ಏನು ಕೊಡ್ತಾ ಅದನ್ನು ಮಾತ್ರ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಗೇಮ್ಸ್ ಇದೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಹೋಲ್ಡ್ ಕಾಯಿನ್ ಆಲ್ರೆಡಿ ನಮಗೆ ಗೊತ್ತು, ಹೋಲ್ಡ್ ಮಾಡಿ ಅರ್ನಿಂಗನ್ನು ಮಾಡ್ಕೊತಾ ಇದ್ವಿ. ಈ ರೀತಿ 1 ಮಿನಿಟ್ ಹೋಲ್ಡ್ ಮಾಡ್ಕೊತಾ ಇದ್ವಿ. ಡೈಲಿ ಕೂಡ ನಮಗೆ 915 ಕಾಯಿನ್ ಸಿಗ್ತಾಯಿತ್ತು. ಅದನ್ನು ಬಿಟ್ಟರೆ ರಾಲೆಟ್, ಅಂದರೆ ಪ್ರತಿದಿನ ಕೂಡ ಸ್ಪಿನ್ನನ್ನು ಮಾಡ್ತಾಯಿದ್ವಿ. ಅದು ಕೂಡ ನಮಗೆ 2,000 3,000 ಈ ರೀತಿ ಕಾಯಿನ್ಸ್ ಕೂಡ ಸಿಗ್ತಾಯಿತ್ತು. ಅದರ ಜೊತೆಗೆ ಸ್ವೈಪ್ ಕಾಯಿನ್ ಕೂಡ ಆ್ಯಡ್ ಮಾಡಿದ್ದಾರೆ. ಸ್ವೈಪ್ ಕಾಯಿನಲ್ಲಿ ಬರೋಬ್ಬರಿ 3,300 3,400 ಕಾಯಿನ್ ಕೂಡ ಅರ್ನಿಂಗನ್ನು ಮಾಡ್ಕೊಬೋದು. ಹೇಗೆ ಮಾಡೋದು, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಈ ರೀತಿ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಗೊತ್ತಾ ಸ್ಕ್ರೀನು, ಅಲ್ಲಿ ನಿಮಗೆ ಕಾಯಿನ್ಸ್ ಎಲ್ಲ ಪಾಪಪ್ ಆಗ್ತಾ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಕಡೆ ಈ ಕಡೆ ನಿಮ್ಮ ಒಂದು ಫಿಂಗರ್ನ ಸ್ವೈಪ್ ಮಾಡಬೇಕಷ್ಟೇ. ಟ್ಯಾಪ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಕಡೆ ಅಳ್ಳಾಡಿಸ್ತಾ ಹೋಗಬೇಕು. ಚೆನ್ನಾಗಿ ಮಾಡ್ತು ಅಂದರೆ 1 ನಿಮಿಷದಲ್ಲಿ ನೀವು ಎಷ್ಟು ಕಾಯಿನ್ನ ಇದು ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಈಗ ವೀಡಿಯೋ ಕೂಡ ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿ ಅಲ್ಲಿ ಕಾಯಿನ್ ನಿಮಗೆ ಪಾಪಪ್ ಆಗ್ತಾ ಇರುತ್ತೆ. ಜಸ್ಟ್ ಒಂದು ಫಿಂಗರ್ನ ಇಟ್ಬಿಟ್ಟು ಆ ಕಡೆ ಸುಮ್ಮನೆ ಎಷ್ಟು ಸ್ಪೀಡ್ ಆಗ್ತದೆ ಅಷ್ಟು ಸ್ಪೀಡಲ್ಲಿ ಮಾಡಿ, ಎಷ್ಟು ಸ್ಪೀಡಲ್ಲಿ ನೀವು ಮಾಡ್ತೀರಾ ಅಷ್ಟು ನಿಮಗೆ ಕಾಯಿನ್ಸ್ ಕೂಡ ಅಲೋಕೇಟ್ ಆಗುತ್ತೆ. ನಾನು ಟೋಟಲಾಗಿ 8 ನಿಮಿಷ ಮಾಡಿದೆ. ಬರೋಬ್ಬರಿ ನನಗೆ 1,184 ಟೋಕನ್ ಕೂಡ ಆಡಾಯಿತು. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ಇದಕ್ಕೆಲ್ಲ ನೀವು ಬಾಟ್ಸ್ಗಳಿದೆ, ಸ್ಕ್ರಿಪ್ಟ್ಗಳಿದೆ ಅಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಹಾಕೋರು ಅಂದ್ಬಿಟ್ಟು ನೀವೇನಾದರೂ ಈ ರೀತಿ ಬಾಟ್ ಅಥವಾ ಸ್ಕ್ರಿಪ್ಟೆಲ್ಲ ಯೂಸ್ ಮಾಡ್ತು ಅಂದರೆ ನಿಮ್ಮ ಒಂದು ಅಕೌಂಟ್ ಸಸ್ಪೆಂಡ್ ಆಗೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಅಲ್ಲ, 90% ಚಾನ್ಸ್ ಇರುತ್ತೆ ಸಸ್ಪೆಂಡ್ ಮಾಡೋದು, ಬಟ್ ಕನ್ಫರ್ಮ್ ಇಲ್ಲ. ಬಟ್ ಆದರೂ ಕೂಡ ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಸಸ್ಪೆಂಡ್ ಮಾಡ್ತು ಅಂದರೆ ಆಮೇಲೆ ಕಷ್ಟಪಟ್ಟು ಅರ್ನಿಂಗ್ ಮಾಡೋದು ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ. ಸೊ ಅದರಿಂದ ಯಾರು ಕೂಡ ಈ ರೀತಿ ಬಾಟ್ಸ್ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ಏನನ್ನು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಒಂದು ಸ್ಪಿನ್ ಯಾವಾಗ ಸಿಗುತ್ತೆ ಅಂದರೆ ಖಂಡಿತ ಇಲ್ಲ, ಪ್ರತಿ 8 ಅವರ್ಸ್ಗೆ ಒಂದ್ಸರಿ ಬರಬೇಕು, ಸ್ಪಿನ್ನನ್ನು ಮಾಡಬೇಕು. 8 ಅವರ್ಸ್ಗಿಂತ ಮುಂಚೆ ನಿಮ್ಗೆ ಯಾವುದೇ ಥರ ಸ್ಪಿನ್ ಕೂಡ ಸಿಗೋದಿಲ್ಲ. ಸೊ ಇದು ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ಬಗ್ಗೆ ಇರೋ ಅಪ್ಡೇಟ್. ಎರಡನೇ ಅಪ್ಡೇಟ್ ಹ್ಯಾಮ್ಸ್ಟರ್ ಕಾಂಬ್ಯಾಟ್. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಏರ್ ಡ್ರಾಪ್ ಸೆಕ್ಷನ್ ಬರ್ತೀರಾ, ವಿಡ್ರಾನ ಕ್ಲಿಕ್ ಮಾಡ್ಕೊತೀರಾ. OKX ಅರ್ಲಿ ಬರ್ಡ್ಸ್, ಬೈಬಿಟ್ ಅರ್ಲಿ ಬರ್ಡ್ಸ್ ಅಂದರೆ ಒಂದು ನಮ್ಮ ಏರ್ ಡ್ರಾಪಲ್ಲಿ ಹೇಳೋದೇನೆಂದರೆ, ಅರ್ಲಿ ಬರ್ಡ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಆ ಒಂದು ಪ್ರಾಜೆಕ್ಟ್ಗೆ ಫಸ್ಟೇ ಜಾಯ್ನ್ ಆಗಿರ್ತಾರಲ್ವ, ಅವ್ರಿಗೆ ಅರ್ಲಿ ಬರ್ಡ್ಸ್ ರಿವಾರ್ಡ್ ಅಂದ್ಬಿಟ್ಟು ಎಕ್ಸ್ಟ್ರಾ ರಿವಾರ್ಡನ್ನ ಕೊಡ್ತಾರೆ. ಬಟ್ ಇವರೇನಾದರೂ ರಿವಾರ್ಡ್ ಕೊಡ್ತಾರೆ? ಖಂಡಿತ ಏನೂ ಕೊಡ್ತಾ ಇಲ್ಲ. ಸೊ ಅರ್ಲಿ ಬರ್ಡ್ಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಬೈಬಿಟ್ ಎಕ್ಸ್ಚೇಂಜ್ ಅಥವಾ OKX ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದು ಕೂಡ ನಮ್ಮ ಒಂದು ರೆಫರಲ್ ಕೋಡಲ್ಲೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈಗ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ನಿಮಗೆ ಟೆಲಿಗ್ರಾಮ್ ಇರ್ಬೋದು, ಎಲ್ಲ ಕಡೆಯಿಂದ ಇನ್ಕಮ್ ಬರ್ತಾಯಿದೆ. ಈ ಕಡೆಯೂ ಕೂಡ ಇನ್ಕಮ್ ಬರಲಿ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಸೊ ತುಂಬಾ ಆಸೆ ಪಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಆಲ್ರೆಡಿ ಇವಾಗ ನಿಮ್ಮ ಒಂದು ಅಕೌಂಟ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ಇವಾಗ ಒಂದು ಬೈಬಿಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾದ್ರೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನಾದರೂ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು, ಸೊ ನಿಮಗೆ ಈ ಒಂದು ಆಪ್ಷನ್ನೇ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಡಾಗ್ಸಲ್ಲಿ ನಮ್ಮ ಒಂದು ಬೈನಾನ್ಸ್ ಅಕೌಂಟ್ ಅಥವಾ ಬೈಬಿಟ್ ಅಕೌಂಟನ್ನು ಕನೆಕ್ಟ್ ಮಾಡೋಕ್ಕೆ ಬಿಟ್ಟಿರು. ಸೊ ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಸೆಂಡ್ ಮಾಡಿದರು. ಇವರು ಕೂಡ ಏನಾದರೂ ಬೈನಾನ್ಸ್ ಅಥವಾ ಈ ರೀತಿ ಎಕ್ಸ್ಚೇಂಜ್ಗಳಿಗೆ ಡೈರೆಕ್ಟ್ ಸೆಂಡ್ ಮಾಡೋದು ಬಿಡ್ತು ಅಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬಂದು ಬೈನಾನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಿ.
ಫಸ್ಟ್ ಇವಾಗ ಅಟ್ ಪ್ರೆಸೆಂಟ್ ಓಕೆ ಆ್ಯಕ್ಚುಲ್ ಕನ್ಫರ್ಮ್ ಆಗಿದೆ, ಬೈಬಿಟಲ್ಲಿ ಕನ್ಫರ್ಮ್ ಆಗಿದೆ. ಸೊ ಅದರಿಂದ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಇನ್ನೂ ಕೂಡ ಬೈನಾನ್ಸ್ ಲಿಸ್ಟಿಂಗ್ ಕನ್ಫರ್ಮ್ ಆಗಿಲ್ಲ, ನೋಡಬೇಕು. ಕನ್ಫರ್ಮ್ ಆಗ್ತು ಅಂದರೆ ಚೆನ್ನಾಗಿರುತ್ತೆ, ಪ್ರೈಸ್ ಒಳ್ಳೆ ಪ್ರೈಸ್ ಇರುತ್ತೆ ಆ್ಯಂಡ್ ಎಕ್ಸ್ಟ್ರಾ ರಿವಾರ್ಡ್ ಕೂಡ ಸಿಗುತ್ತೆ. ಸೊ ಆಗ ಡೈರೆಕ್ಟಾಗಿ ಬೈನಾನ್ಸ್ಗೆ ವಿಡ್ರಾನ ಮಾಡ್ಕೊಂಬಿಡಿ, ಬೈಬಿಟ್ಗೆ ಮಾಡ್ಕೋಬೇಡಿ. ಏನಕ್ಕೆ ಅಲ್ಲಿ ನಿಮಗೆ ಟೋಕನ್ ಸ್ಪ್ಲಾಶ್ ಅಂತ ಬಿಟ್ಬಿಡ್ತಾರೆ. ಟ್ರೇಡಿಂಗನ್ನು ಮಾಡ್ತು ಅಂದರೆ ಮಾತ್ರ ರಿವಾರ್ಡ್ ಸಿಗೋದು, ಆ ರೀತಿ ಬಿಡ್ತಾರೆ. ಬಟ್ ಲಾಸ್ಟ್ ಟೈಮ್ ಬೈನಾನ್ಸಲ್ಲಿ ಆಗಿಬಿಟ್ಟಿರಲಿಲ್ಲ, ಜಸ್ಟ್ ನೀವು ಡೆಪಾಸಿಟನ್ನು ಮಾಡಿದ್ರೆ ಸಾಕು, ಎಕ್ಸ್ಟ್ರಾ ರಿವಾರ್ಡ್ ಕೊಡ್ತೀವಿ ಅಂತ ಅನೌನ್ಸನ್ನು ಮಾಡಿದರು. ಸೊ ಅದರಿಂದ ನನ್ನ ಪ್ರಕಾರ ಬೈನಾನ್ಸ್ಗೆ ವಿಡ್ರಾ ಮಾಡ್ಕೊಳ್ಳೋದು ಬೆಟರು. ಸೊ ಅದರಿಂದ ಇವಾಗ ಏನಾದರೂ ಆಪ್ಷನ್ ಬಿಟ್ಟರೂ ಕೂಡ ಯಾರು ಕೂಡ ಓಕೆಕ್ಸ್ ಇರ್ಬೋದು, ಬೈಬಿಟ್ಟು, ಬಿಟ್ಗೆಟ್ಟು ಯಾವುದಕ್ಕೂ ಕೂಡ ಕನೆಕ್ಟ್ ಮಾಡೋಕೆ ಹೋಗಬೇಡಿ. ವೆಯ್ಟ್ ಮಾಡಿ, ಕೊನೆ ದಿನದಲ್ಲಿ ಮಾಡ್ಕೊಳ್ಳಿ. ನಾನೇ ಅಪ್ಡೇಟನ್ನು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸೊ ಅದನ್ನ ಜೊತೆಗೆ ಪ್ರತಿದಿನ ಕೂಡ ಚೆಕ್ಕಿನನ್ನು ಮಾಡ್ತು ಅಂದರೆ ನಮಗೆ ಎಕ್ಸ್ಟ್ರಾ ಕಾಯಿನ್ ಕೊಡ್ತಾಯಿದ್ದಾರೆ. ಅದ್ರ ಜೊತೆಗೆ ಕೀಸ್ ಕೂಡ ಕೊಡ್ತಾಯಿದ್ದಾರೆ. ಫಸ್ಟ್ ಡೇ ಎಷ್ಟು ಕೊಡ್ತಾಯಿದ್ದಾರೆ, ಸೆಕೆಂಡ್ ಡೇಗೆ ನಿಮಗೆ 1 ಕಾಯಿನ್, 2 ಕಾಯಿನ್ ಮತ್ತು 3 ಕಾಯಿನ್, ಟೋಟಲಾಗಿ 6 ಕಾಯಿನ್ ಕೊಡ್ತಾಯಿದ್ದಾರೆ ಫಸ್ಟ್ ವೀಕು. ಅದೇ ನಾವೇನಾದ್ರು ಸೆಕೆಂಡ್ ವೀಕ್ ಹೋಗ್ತು ಅಂದರೆ ಎಷ್ಟು ಕೊಡ್ತಾಯಿದ್ದಾರೆ, 5 ಕಾಯಿನ್ ಮತ್ತು 7, ಟೋಟಲಾಗಿ 22 ಕೀಸ್ ಕೂಡ ಕೊಡ್ತಾಯಿದ್ದಾರೆ. ಅದೇ ನಾವು ಥರ್ಡ್ ವೀಕ್ ಹೋಗ್ತು ಅಂದರೆ 15 ಕೀಸ್, 20 ಕೀಸ್, 25 ಕೀಸ್, ಈ ರೀತಿ ಕೀಸ್ ಕೊಡ್ತಾಯಿದ್ದಾರೆ. ಮತ್ತು 75, 35, 50 ಮಿಲಿಯನ್ ಟೋಕನ್ಸ್ ಕೊಡ್ತಾಯಿದ್ದಾರೆ. ಅದ್ರ ಜೊತೆಗೆ 7 ಡೇಗೆ ಎಕ್ಸ್ಕ್ಲೂಸಿವ್ ಸ್ಕಿನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇನ್ನೂ ಕೂಡ ನಮಗೆ ಅರೌಂಡ್ 3 ವೀಕ್ ಟೈಮ್ ಇದೆ. ಸೊ ಪ್ರತಿದಿನ ಕೂಡ ಚೆಕಿನನ್ನು ಮಾಡಿ ಎಷ್ಟು ಸಾಧ್ಯನೋ ಅಷ್ಟನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ಕೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇಲ್ಲ ನೋಡ್ತಾ ಇರ್ಬೋದು, ಅಫಿಷಿಯಲಾಗಿ ಕೊಟ್ಟಿರೋ ಪ್ರಕಾರ ಪ್ಯಾಸಿವ್ ಇನ್ಕಮ್ ಅಂದರೆ ನಮ್ಮ ಒಂದು ಪ್ರಾಫಿಟ್ ಪರ್ ಅವರ್, ಅದು ಇನ್ಕಮ್, ಅದು ಇಂಪಾರ್ಟೆಂಟ್. ಅದ್ರ ಜೊತೆ ಅರ್ನ್ ಟಾಸ್ಕ್ ಅಂದರೆ ಪ್ರತಿದಿನ ಕೂಡ ನಾವು ಚೆಕಿನನ್ನು ಮಾಡ್ತೀವಿ. ಮತ್ತು C4 ಇರ್ಬೋದು ಅಥವಾ ಇನ್ನು ಬೇರೆ ಟಾಸ್ಕ್ಗಳಿದೆ, ಆ ಒಂದು ಟಾಸ್ಕ್ ಮಾಡೋದು ಕೂಡ ನಮಗೆ ಕೌಂಟ್ ಆಗುತ್ತೆ ಅಂತ ಹೇಳಿದರೆ. ಮತ್ತು ನಿಮ್ಮ ಎಷ್ಟು ಜನ ಫ್ರೆಂಡ್ಸನ್ನು ರೆಫರ್ ಮಾಡಿದರೆ ಅದು ಕೂಡ ಕೌಂಟ್ ಆಗುತ್ತೆ. ಹಾಗೆ ನಿಮಗೆ ಅಚೀವ್ಮೆಂಟ್ ಸೆಕ್ಷನ್ಗೆ ಹೋಗ್ತು ಅಂದರೆ ಎಷ್ಟು ಅಚೀವ್ಮೆಂಟ್ ಮಾಡಿದರೆ ಅದು ಕೂಡ ಕೌಂಟ್ ಆಗುತ್ತೆ. ಮತ್ತು ಟೆಲಿಗ್ರಾಮ್ ಸಬ್ಸ್ಕ್ರಿಪ್ಷನ್, ಅವರ ಒಂದು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ. ಅದ್ರ ಜೊತೆ ಕೀಸ್ ಕೂಡ ಕೌಂಟ್ ಆಗುತ್ತೆ. ಇಷ್ಟು ನಮಗೆ ಇಂಪಾರ್ಟೆಂಟ್ ಅಫಿಷಿಯಲಾಗಿ ಅನೌನ್ಸನ್ನು ಮಾಡಿದ್ದಾರೆ. ಇದರಲ್ಲೇನೂ ಇಲ್ಲ, ನಾವು ಏನೇನೋ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಅಷ್ಟು ಕೂಡ ಇಂಪಾರ್ಟೆಂಟ್ ಅಂತ ಮಾಡಿದ್ದಾರೆ. ಬಟ್ ಎಷ್ಟು ಟೋಕನ್ನ ಯಾವುದಕ್ಕೆ ಯಾವ ಒಂದು ಪ್ರಮಾಣದಲ್ಲಿ ಕೊಡ್ತಾರೆ ಅಂತ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ನನ್ನ ಪ್ರಕಾರ ಕೀಸ್ ಮೇಲೆ ಕೊಡಬಹುದು, ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕೀಸ್ ಕೊನೆ ಕೊಟ್ಟರು, ಒಂದು ಬೇರೆ ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಫ್ರೀಯಾಗಿ ಕೀಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಕಲೆಕ್ಟನ್ನು ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ನಾನು ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೆವಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೊ ಅದನ್ನು ನಾನು ಡೈರಿ ಗೇಮ್ಸನ್ನು ಆಡಿ ಕೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಇವಾಗ ಚೆಕ್ ಇನ್ ಮಾಡಿ ಕೀಸ್ ಐತಲ್ಲ ಅದನ್ನು ಮಾತ್ರ ನಾನು ಮಾಡ್ಕೊತೀನಿ. ಈ ಒಂದು ಟೋಕನ್ 26ನೇ ತಾರೀಕು ಲಿಸ್ಟಿಂಗ್ ಆಗ್ತಾಯಿದೆ. ಆ ಒಂದು ದಿನ ನಾನು ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಎಕ್ಸ್ಟ್ರಾ ಅಪ್ಡೇಟ್ ಕೊಡಬೇಕು, ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಅಪ್ಡೇಟ್ ಬಂತು ಅಂದರೆ ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಅಥವಾ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೆ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಬಂದು ಪ್ರತಿದಿನ ಕೂಡ ಚೆಕ್ ಇನ್ ಮಾಡಿ ಮತ್ತು ಇರುವಂಥ ಟಾಸ್ಕ್ಗಳನ್ನ ನಾರ್ಮಲಾಗಿ ಮಾಡ್ತಿರಲ್ಲ ಅದನ್ನು ಮಾಡ್ಕೊಂಡು ಹೋಗಿ. ಆ್ಯಂಡ್ 3ನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟ್ಸ್ ಬಗ್ಗೆ ಬೆಜ್ಜಾನ್ ಅಪ್ಡೇಟ್ ಆಯ್ತು ಗುರು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಅಂದರೆ ಒಂದು ಪೋಸ್ಟನ್ನು ಹಾಕಿದ್ದಾರೆ, ನ್ಯೂ ವೇಸ್ ಟು ಫಾರ್ಮ್ ಕ್ಯಾಟ್ಸ್. ಈಗ ಪ್ರತಿಯೊಬ್ಬರು ಕೂಡ ಒಂದು ಡೌಟ್ ಕ್ಲಿಯರ್ ಆಗಿರುತ್ತೆ. ಸೊ ನಮ್ಮ ಹತ್ರ 9,000, 10,000, 12,000, 5,000, 2,000 ಕಾಯಿನ್ ಇತ್ತೆ. ಮತ್ತೆ ನಾನು ಅರ್ನಿಂಗನ್ನು ಮಾಡೋ ಬೇರೆ ಮೆಥಡ್ ಇಲ್ಲ. ಸೊ ಹೇಗೆ ಅರ್ನಿಂಗನ್ನು ಮಾಡೋದು ಟೆನ್ಷನ್ ಆಗಿದ್ರಲ್ವ. ಸೊ ಹೊಸ ಒಂದು ಮೆಥಡ್ ಕೂಡ ತೊಗೊಂಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮನೆ ಡಾಗ್ಸ್ ಗೊತ್ತಿರ್ಬೋದು. ಡಾಗ್ಸ್ ಬಂತು ಅಂದರೆ ಅಷ್ಟೇ ಸ್ಟಕ್ ಆಗಿತ್ತು. ಇನ್ವೈಟ್ ಮಾಡಿ ಮತ್ತು ಟಾಸ್ಕ್ ಮಾಡಿ ಅರ್ನಿಂಗನ್ನು ಮಾಡೋದಿತ್ತು. ಅದಾದ ನಂತರ ಪ್ರತಿದಿನ ಕೂಡ ಚೆಕ್ಕಿನ್ನನ್ನು ಮಾಡಿ ಅರ್ನಿಂಗ್ ಮಾಡೋವಂಥ ಮೆಥಡನ್ನು ತೊಗೊಂಬಂದರು. ಅದಾದಮೇಲೆ ಬೇರೆ ಆಪ್ಷನ್ನ ತೊಗೊಂಬಂದರು. ಅದೇ ರೀತಿ ಕ್ಯಾಟ್ಸ್ ಅವರು ಕೂಡ ಆಪ್ಷನ್ನ ತೊಗೊಂಬಂದಿದ್ದಾರೆ. ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾರೆ ಮತ್ತು ಎಷ್ಟೋ ಕಾಯಿನ್ಸ್ ಕೂಡ ಇರುತ್ತೆ. ಇಲ್ಲಿ ಬೇಜಾನ್ ಟಾಸ್ಕ್ಗಳಿರುತ್ತೆ. ಎಲ್ಲ ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ಬಟ್ ನಾನು ಕೆಲವೊಂದು ಟಾಸ್ಕನ್ನು ಮಾಡಿಲ್ಲ. ಯಾವುದದು, ಮೇಕ್ ಇಟ್ ಆನ್ ಟ್ರಾನ್ಸಾಕ್ಷನ್. ಎಷ್ಟು ಕೇಳ್ತಾ ಐತೆ, 0.5 ಟೋನ್ ಕೇಳ್ತಾ ಐತೆ ಗುರು. ಹತ್ತಿರ $3 ಕೇಳ್ತಾ ಐತೆ. ಸೊ 2000 ಕಾಯಿನ್ಸ್ಗೆ $3 ನನ್ನ ಪ್ರಕಾರ ವರ್ತಿಲ್ಲ ಅನ್ನಿಸ್ತು. ಸೊ ಅದನ್ನು ನಾನು ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾದರೂ ಪ್ರೀ ಮಾರ್ಕೆಟ್ ಅಥವಾ ಅಫಿಷಿಯಲಾಗಿ ಟೋಟಲ್ ಸಪ್ಲೈ ಗೊತ್ತಾಗ್ತು ಅಂದರೆ ಆವಾಗ ಬೇಕಾದ್ರೆ ನೋಡ್ಕೊಳ್ಳೋಣ. ಬಟ್ ಇವಾಗಿರೋಂಥ ಟೋಟಲ್ ಸಪ್ಲೈ ನ್ಯೂಸ್ ಪ್ರಕಾರ 600 ಬಿಲಿಯನ್ ಟೋಕನ್ಸ್ ಇದೆ ಟೋಟಲ್ ಸಪ್ಲೈ ಅಂತ ನ್ಯೂಸ್ ಬರ್ತಾ ಇದೆ. ಅದು ನೀವು ಪ್ರೀ ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು. ಅಫಿಷಿಯಲ್ ಕೊಟ್ಟಿದ್ದಾರೆ 600 ಬಿಲಿಯನ್ ಟೋಕನ್ಸ್ ಇದೆ ಅಂದ್ಬಿಟ್ಟು. ಸೊ 2000 ಕಾಯಿನ್ಸ್ಗೆ $3 ನನ್ನ ಪ್ರಕಾರ ವರ್ತಿಲ್ಲ ಅನಿಸ್ತು. ಸೊ ಅದನ್ನು ಬಿಟ್ಟಿದ್ದೀನಿ. ಅದನ್ನು ಬಿಟ್ಟರೆ ಕೆಳಗಡೆ ನಿಮಗೆ ನಾಮಿ ಸ್ಕೋರ್ ಅಂತ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ನಿಮ್ಮೊಂದು ಟೋನ್ ವ್ಯಾಲೆಟನ್ನು ಕನೆಕ್ಟ್ ಮಾಡೋದಕ್ಕೆ ಕೇಳುತ್ತೆ, ಕನೆಕ್ಟ್ ಕೂಡ ಮಾಡ್ಕೊತಾರೆ. ಇದು ಕೂಡ ಅಷ್ಟೇ 1000 ಅಲ್ಲ, ನಿಮಗೆ 2000 ಕ್ಯಾಟ್ಸನ್ನು ಕೊಡ್ತೀವಿ. ಬಟ್ 1 ಟೋನನ್ನು ಪೇ ಮಾಡಬೇಕು ಅಂತಿದೆ. ಸೊ 1000 ಕಾಯಿನ್ಗೋಸ್ಕರ ನಾನು 1 ಟೋನನ್ನು ಪೇ ಮಾಡಬೇಕಾ, ಅವಶ್ಯಕತೆ ಇದೆಯಾ ಅಂದರೆ ಖಂಡಿತ ಇಲ್ಲ. ಸೊ ಅದರಿಂದ ಇದನ್ನು ಕೂಡ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಟೆಲಿಗ್ರಾಮ್ ಪ್ರೀಮಿಯಮ್, ಮಾತ್ರ ಪ್ರೀಮಿಯಮ್ ಆಯಿತು ಅಂದರೆ 300 ಕ್ಯಾಟ್ಸ್ ಆ್ಯಡ್ ಆಗುತ್ತೆ. ಅದನ್ನು ಬಿಟ್ಟರೆ ಮೇಲ್ಗಡೆ ನಿಮಗೆ ಬಿಟ್ಗೆಟ್ ವ್ಯಾಲೆಟ್ ಕನೆಕ್ಟ್ ಅಂತಿದೆ. ಸೊ ಕಂಪ್ಲೀಟನ್ನು ಕ್ಲಿಕ್ ಮಾಡ್ಕೊತೀರಾ, ನಿಮಗೆ ಬೇಜಾನ್ ಟಾಸ್ಕ್ಗಳಿದೆ. ಫಸ್ಟ್ ಒಂದು ಬಂತಂದರೆ ಸೆಕೆಂಡ್ ಒಂದು ಕಡೆ ಹೋಗ್ಬಿಡೋಣ. ಡೌನ್ಲೋಡ್ ಬಿಟ್ಗೆಟ್ ವ್ಯಾಲೆಟ್ ಆಯ್ತು, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೇಳ್ತೀನಿ. ಸೊ ಫಸ್ಟ್ ಇವಾಗ ಕನೆಕ್ಟ್ ಬಿಟ್ಗೆಟ್ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ಬಿಟ್ಗೆಟ್ ವ್ಯಾಲೆಟ್ ಇರಬೇಕಾಗುತ್ತೆ. ಅದಕ್ಕೆ ನಾನು ಫಸ್ಟ್ ಹೇಳಿದೆ.
ಫಸ್ಟ್ ನಿಮ್ಮೊಂದು ಬಿಟ್ಗೆಟ್ ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಇನ್ಸ್ಟಾಲ್ ಮಾಡ್ಕೊಂತಂದರೆ ಈ ರೀತಿ ಆಪ್ಷನ್ ಬರುತ್ತೆ, ಹೈ ರಿಸ್ಕ್ ಅಂದ್ಬಿಟ್ಟು ಬರುತ್ತೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನಿಮ್ಮ ಒಂದು ವ್ಯಾಲೆಟಲ್ಲಿ ಯಾವುದೇ ಥರ ಬ್ಯಾಲೆನ್ಸ್ ಇಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಏನಕ್ಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸೇಫ್ಟಿಗೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಒಂದು $2-3 ಇಡಿ, ಅದಕ್ಕಿಂತ ಹೆಚ್ಚು ಇಡೋಕ್ಕೆ ಹೋಗಬೇಡಿ. ಜಸ್ಟ್ ಕೆಳಗಡೆ ನಿಮಗೆ ಅಪ್ರೂವ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ರಿಟರ್ನ್ ಟು ವೆಬ್ಸೈಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. 400 ಕಾಯಿನ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಇನ್ ಕೇಸ್ ಮತ್ತೆ ಏನಾದರೂ ಅದನ್ನೇ ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ಬರುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಬಟ್ 400-200 ಕಾಯಿನ್ಸ್ ಆ್ಯಡ್ ಆಗಿರುತ್ತೆ. ಬಟ್ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇರೋದಿಲ್ಲ. ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ಕಂಪ್ಲೀಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಡೌನ್ಲೋಡ್ ಆಯ್ತಲ್ಲ, ಡೌನ್ಲೋಡ್ ಇರ್ಬೋದು, ಜಾಯಿನ್ ಬಿಟ್ಗೆಟ್ ಇರ್ಬೋದು. 2 ಟಾಸ್ಕನ್ನು ಕಂಪ್ಲೀಟ್ ಮಾಡ್ತು ಅಂದರೆ 50 ಕಾಯಿನ್ಸ್ ಕೂಡ ಆ್ಯಡ್ ಆಗ್ತಾ ಇರುತ್ತೆ. ಸೊ ಇಷ್ಟೇ ಸದ್ಯಕ್ಕಿರುವಂತಹ ಟಾಸ್ಕ್ಗಳು. ಮುಂದೆ ಫ್ಯೂಚರಲ್ಲಿ ಬೇರೆ ಬೇರೆ ಟಾಸ್ಕನ್ನು ತೊಗೊಂಬರ್ತಾರೆ. ತೊಗೊಂಬಂದಾಗ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಇವಾಗ ಎಷ್ಟು ಕಾಯಿನ್ಸ್ ಐತೆ ಅಷ್ಟನ್ನು ಇಟ್ಕೊಂಡಿರಬೇಕಾಗುತ್ತೆ. ಮತ್ತು ನಾನು ಲೀಡರ್ ಬೋರ್ಡನ್ನು ಕ್ಲಿಕ್ ಮಾಡಿದ್ರೆ, ಸೊ ಲೀಡರ್ ಬೋರ್ಡ್ ಟಾಪಲ್ಲಿ ನಿಮಗೆ 18 ಮಿಲಿಯನ್ 17 ಮಿಲಿಯನ್ 8432 ಮಿಲಿಯನ್ ಗಟ್ಟಲೆ ಟೋಕನ್ಸನ್ನು ಇಟ್ಕೊಂಡಿದ್ದಾರೆ. ಬಟ್ ನನ್ನ ಹತ್ರ ನೋಡಿದ್ರೆ ಬರೀ 4,000-5,000 ಐತೆ. ನನಗೇನಾದರೂ ಪ್ರಾಫಿಟ್ ಸಿಗುತ್ತಾ ಅಂದರೆ, ನಾವೇನಾದರೂ 1:1 ರೇಷಿಯೋದಲ್ಲಿ 600 ಬಿಲಿಯನ್ ಟೋಟಲ್ ಸಪ್ಲೈನ ಅದನ್ನು ರಿಯಲ್ ಅಂತ ಇಟ್ಕೊಂಡು ಅಷ್ಟೇನಾದರೂ ರಿಯಲ್ ಆಗಿ 1:1 ರೇಷಿಯೋದಲ್ಲಿ ಟೋಕನ್ಸ್ ಬಂತು ಅಂದರೆ ಖಂಡಿತ ಸ್ವಲ್ಪ ಕಷ್ಟನೇ. ಬಟ್ ನನಗೆ ಪ್ರಕಾರ 1:1 ರೇಷಿಯೋ ಅನ್ಕೊತೀನಿ. ಏನಕ್ಕೆ ಟಾಪ್ ಪ್ಲೇಯರ್ ನೋಡ್ತಾ ಇರ್ಬೋದು, ಮಿಲಿಯನ್ ಗಟ್ಟಲೆ ಟೋಕನ್ಸ್ ಇದೆ. ಬಟ್ ಮಿಲಿಯನ್ ಗಟ್ಟಲೆ ಇದ್ದರೂ ಕೂಡ ಯೂಸರ್ಸ್ಗೆ ಎಷ್ಟು ಪರ್ಸೆಂಟ್ ಟೋಟಲ್ ಸಪ್ಲೈಲಿ ಎಷ್ಟು ಪರ್ಸೆಂಟ್ನ ಏರ್ಡ್ರಾಪ್ ಕೊಡ್ತಾ ಇದ್ದಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಅದೆಲ್ಲ ಗೊತ್ತಾಗ್ತು ಅಂದರೆ ನಮಗೆ ಗೊತ್ತಾಗ್ತದೆ. ಮತ್ತು ಹೊಸದಾಗಿ ಕಾಯಿನ್ಸನ್ನು ಅರ್ನಿಂಗ್ ಮಾಡೋ ಮೆಥಡ್ ಕೂಡ ತೊಗೊಂಬರ್ತೀವಿ ಅಂತ ಹೇಳಿದಾರಲ್ವ. ಸೊ ಇನ್ನೂ ಕೂಡ ಕೆಲವೊಂದು ಮಿಸ್ಟೀರಿಯಸ್ ಆಗಿ ಹಾಗೆ ಉಳ್ಕೊಂಡಿದೆ. ಟೋಟಲ್ ಸಪ್ಲೈ 600 ಬಿಲಿಯನ್ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಅಫಿಷಿಯಲಾಗಿ ಅವ್ರಿಗೆ ಹೇಳಿಲ್ಲ. ಅದೊಂದು ಮಿಸ್ಟ್ರಿಯಾಗಿ ಉಳ್ಕೊಂಡಿದೆ. ಅದನ್ನು ಬಿಟ್ಟರೆ ಎಷ್ಟು ಪ್ರಮಾಣ, ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು ಪರ್ಸೆಂಟ್ ಅಷ್ಟು ಸಪ್ಲೈಯನ್ನು ಕಮ್ಯುನಿಟಿ ಕೊಡ್ತಾ ಇದ್ದಾರೆ ಅದು ಕೂಡ ಅಫಿಷಿಯಲಾಗಿ ಇನ್ನೂ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ತಗೋಗೋರು ನಿನಗೆ ಅಷ್ಟೊಂದು ಕೊಡಲ್ಲ, 10% ತಗೋ ಅಂತ ಕೊಟ್ಬಿಟ್ರೆ ಆವಾಗ ಪ್ರಾಫಿಟನ್ನು ಹೆವಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇನ್ ಕೇಸ್ ಡಾಗ್ಸ್ ಥರ ಏನಾದರೂ ಒಂದು 70% 80% ಈ ರೀತಿ ಕೊಡ್ತು ಅಂದರೆ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಟೋಟಲ್ ಸಪ್ಲೈಲಿ 10% 15% ಕೊಡ್ತು ಅಂದರೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಟೋಟಲ್ ಸಪ್ಲೈ ಏನಾದ್ರು ಅಪ್ಡೇಟ್ ಅಂತಂದರೆ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಕ್ಯಾಟ್ಸ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಬೇರೆ ಬೇರೆ ಅಪ್ಡೇಟ್ ಏನಾದ್ರು ಗೊತ್ತಾಗ್ತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಡೇಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಡೇಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.